Hi friends, welcome back to my channel. First time ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಗ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ನಾನು ಇವತ್ತು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸಾಂಬಾರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/4 kg ನುಗ್ಗೆಕಾಯಿ ತೊಗೊಂಡಿದ್ದೀನಿ ಎಳೆದು. ಮೊದಲಿಗೆ ಒಂದು ಕುಕ್ಕರಿಗೆ 1 ಬೌಲ್ ತೊಗರಿಬೇಳೆ ನಾನಿಲ್ಲಿ ತೊಳ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 2 ಆಲೂಗಡ್ಡೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಇದೆಲ್ಲ ಬೇಯೋದಕ್ಕೆ ಸ್ವಲ್ಪ ನೀರು, ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಬರ್ಬೇಕು. ಅಷ್ಟರಲ್ಲಿ ನಾವು ನುಗ್ಗೆಕಾಯಿ ಕ್ಲೀನ್ ಮಾಡಿ ಕಾಯಿ ರುಬ್ಕೊಂಡ್ಬಂದ್ರೆ ಆಯಿತು. ನುಗ್ಗೆಕಾಯಿ ತುಂಬ ಎಳೆದಿದೆ, ಇದು ಎಳೆದಾಗಿರೋದ್ರಿಂದ ಜಾಸ್ತಿ ನಾರೇನಿಲ್ಲ, ಹಾಗೆ ಬೇಗ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದ್ಸತಿ ತೊಳೆದ್ರೆ ಸಾಕು. ಈಗ ರುಬ್ಬೋದಕ್ಕೆ ಸ್ವಲ್ಪ ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 2 ಸ್ಪೂನ್ ಖಾರದ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ, ಇದೇನಷ್ಟು ಖಾರ ಇಲ್ಲ. 1 ಸ್ಪೂನ್ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಧನಿಯಾ ಪುಡಿ ಏನೂ ಹಾಕ್ತಿಲ್ಲ, ಇದರಲ್ಲೇ ಎಲ್ಲ ಇರೋದ್ರಿಂದ ಹಾಗಾಗಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಜೀರಿಗೆ, ಅರಿಶಿನ ಪುಡಿ ಏನೂ ಹಾಕ್ತಿಲ್ಲ, ಯಾಕಂದರೆ ಸಾಂಬಾರು ಪುಡಿದೇ ಎಲ್ಲ ಇರೋದ್ರಿಂದ ಅದನ್ನೇನು ಹಾಕ್ತಾಯಿಲ್ಲ. ಇಷ್ಟೇನೆ ರುಬ್ಬೋದಕ್ಕೆ. 2 ವಿಷಲ್ ಆಗಿದೆ ನೋಡಿ. ಬೇಳೆ ಎಲ್ಲ ಯಾವ ರೀತಿ ಬೆಂದಿದೆ ಅಂತ. ಇದನ್ನೇನು ಸ್ಮ್ಯಾಶ್ ಮಾಡೋದೇನು ಬೇಡ. ಈಗ ತೊಳೆದಿರೋ ನುಗ್ಗೆಕಾಯಿ ಹಾಕೋತಿದ್ದೀನಿ, ಹಾಗೆ ರುಬ್ಬಿರೋ ಮಸಾಲೆ. ನುಗ್ಗೆಕಾಯಿ ಎಳೆದಾಗಿರೋದ್ರಿಂದ ವಿಷಲ್ ಏನು ಒಡ್ಸೋದು ಬೇಡ, ಒಂದು 5ರಿಂದ 10 ನಿಮಿಷದಲ್ಲಿ ಇದು ಬೇಯುತ್ತೆ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಇದು ತುಂಬಾ ಸಿಂಪಲ್, ಬೇಗನೆ ಮಾಡ್ಬೋದು. ನುಗ್ಗೆಕಾಯಿ ತುಂಬಾ ಹೆಲ್ತಿಗೆ ಒಳ್ಳೆಯದು. ಅದ್ರ ಜೊತೆಗೆ ಆಲೂಗಡ್ಡೆ, ಮುಳ್ಗಾಯಿ ಏನು ಬೇಕಾ ಹಾಕ್ಕೋಬೋದು. ವಿಷಲ್ ಏನು ಒಡ್ಸೋದು ಬೇಡ. ಇದೊಂದು 2 ಕುದಿ ಬಂದರೆ ಸಾಕು. ಸಾರೀಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ನೋಡಿ ನುಗ್ಗೆಕಾಯಿ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ. ಕೊನೆಯದಾಗಿ ಸಾರಿಗೆ ಒಗ್ಗರಣೆ ಕೊಟ್ಕೋಬೇಕು. ಸಾರೆಲ್ಲ ಕುದಿ ಬಂದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಫ್ಲೇವರ್ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗಿದ್ದೆ, ಸ್ವಲ್ಪ ಸಾಸಿವೆ ಚಟಪಟ ಅಂದಿದ್ದೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಇಂಗು. ಈಗ ಇದನ್ನು ಸಾರಿಗೆ ಹಾಕಿ ನೀವು ಇಡ್ಲಿಗೆ ಯಾವಾಗಲೂ ಚಟ್ನಿ ತಿಂದು ಬೇಜಾರಾಗಿದೆ, ಈ ರೀತಿ ಸಾರು ಮಾಡ್ಕೊಳ್ಳಿ. ಇದು ಮುದ್ದೆಗೆ, ರೈಸಿಗೆ, ಇಡ್ಲಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬಾ ಬೇಗ ಮಾಡ್ಬೋದು. ನುಗ್ಗೆಕಾಯಿ ಸಾರು ತುಂಬ ಟೇಸ್ಟಾಗಿರುತ್ತೆ. ಒಗ್ಗರಣೆ ಕೊಟ್ಕೊಂಡಿದ್ದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ಲೇವರಿಗೆ. ನೋಡಿ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ಎಷ್ಟು ಬೇಗ ರೆಡಿಯಾಗಿದೆ. ಇದು ಮಾಡೋದು ಕೂಡ ತುಂಬಾ ಸುಲಭ. ಬಿಸಿ ಬಿಸಿ ಇಡ್ಲಿ ಜೊತೆ ನುಗ್ಗೆಕಾಯಿ ಸಾಂಬಾರು ಸಖತ್ ಕಾಂಬಿನೇಷನ್. ಮನೇಲೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.